ಏನ್ ರಾಮಣ್ಣ ಇದು ಮಾಲ ಗೊಬ್ಬರನ? ನಮ್ಮ ಆಫೀಸರ್ ಬಂದು ಬಿಚ್ ನೋಡ್ಬಿಟ್ಟು ಉಗಿದು ವಾಪಸ್ ಕಳ್ಸಿದಾರೆ. ಮುತ್ತಣ್ಣರ್ ಫ್ಯಾಕ್ಟ್ರಿ ಮಾಲು ಅಂದ್ರೆ ಅವ್ರು ಬಿಚ್ ಕೂಡ ನೋಡ್ತಾ ಇರ್ಲಿಲ್ಲ. ಒಳ್ಳೆ ಕಸ ಇದ್ದಂಗೈತೆ ನೋಡಿ. ಇನ್ ಮುಂದೆ ನಮಗೂ ನಿಮ್ಗೂ ಯಾವ್ದೇ ತರದ ವ್ಯವಹಾರ ಬೇಡವಂತೆ. ಮೊದಲು ನಮ್ಮ ಹಣ ವಾಪಸ್ ಕಳಿಸ್ಬೇಕಂತೆ. ಇಳಿಸ್ರ ಎಲ್ಲ ಇಳಿಸ್ರ. ಮುತ್ತಣ್ಣ, ಫ್ಯಾಕ್ಟ್ರಿಗೆ ನೀನ್ ಕಾಲಿಡ್ದೆ ನಮ್ ವ್ಯಾಪಾರ ವ್ಯವಹಾರ ಎಲ್ಲ ಅಧ್ವಾನ ಆಗ್ಬಿಟ್ಟಿದೆ. ದಿನೇ ದಿನೇ ಹಣಕಾಸಿನ ತೊಂದರೆ ಹೆಚ್ಚಾಗ್ತಾ ಇದೆ. ಈ ತಿಂಗಳೇನೋ ಮನೇಲಿದ್ದ ಚಿನ್ನ ಬೆಳ್ಳಿ ಎಲ್ಲ ಮಾರ್ಬಿಟ್ಟು ಕೆಲ್ಸಗಾರರಿಗೆ ಹೇಗೋ ಸಂಬಳ ಕೊಟ್ವಿ. ಇವತ್ತು ಆ ಕುರ್ಲಾನ್ ಕಂಪ್ನಿಯವರು ಮಾಲ್ ಚೆನ್ನಾಗಿಲ್ಲ ಅಂತ ತಗೊಂಡೋಗಿದ್ ಲೋಡ್ ಅಷ್ಟನ್ನು ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ವ್ಯವಹಾರ ನಡೆಸೋದು ಹೇಗೆ ಅಂತ ಭಯ ಆಗ್ತಾ ಇದೆ ಮುತ್ತಣ್ಣ. ಏನೇನ್ ನಡಿಬೇಕೋ ನಡಿಲಿ ಬಿಡು. ಓ, ಚಂದನ್ ಮಲ್ ಸೇಟ್ ಬಂದ್ರು. ಮುತ್ತಣ್ಣಾಜಿ, ಮುತ್ತಣ್ಣಾಜಿ, ಸೇಠ್ ಜಿ ಬನ್ನಿ ಬನ್ನಿ. ಅರೆ ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಸೇಠ್ ಜಿ. ನಮಸ್ಕಾರ ನಮಸ್ಕಾರ. ಕೂತ್ಕೊಳ್ಳಿ ಸೇಠ್ ಜಿ. ನಾವು ಕೂತ್ಕೊಳಕ್ ಬಂದಿಲ್ಲ ಸ್ವಾಮಿ, ವಸೂಲಿಗೆ ಬಂದದ್ದು. 1.5 ಕೋಟಿ ರೊಕ್ಕ ತಕೊಂಡು 1 ವರ್ಷ ಆಯ್ತಾ ಬಂತು. ಅಸಲಿಗೂ ಇಲ್ಲ ಬಡ್ಡಿಗೂ ಇಲ್ಲ. ನೀವು ದೊಡ್ಡ ಮನುಷ್ಯರು ಸ್ವಾಮಿ, ಹಂಗ್ ಮಾಡ್ಬೋದಾ? ದೇಗೋ ಮುತ್ತಣ್ಣಾಜಿ, ನಿಮ್ ಮನೆ ಆಸ್ತಿನೆಲ್ಲ ಹರಾಜ್ ಹಾಕಿ ನನ್ನ ದುಡ್ಡು ನಾನು ತಗೋಬೇಕು. ಹರಾಜ್ ಹಾಕಿದ್ರೆ ನಿಮ್ ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ಇವಾಗ ನಾನು ಏನ್ ಮಾಡ್ಬೇಕು? ನೀವು ಮನೇನ ಬಿಟ್ಕೊಟ್ಬಿಟ್ರೆ ಇದನ್ನೆಲ್ಲಾ ಮಾರಿ ನನ್ನ ಹಣನ ರಿಕವರಿ ಮಾಡ್ಕೊಂಡ್ಬಿಡ್ತೀನಿ. ಮುತ್ತಣ್ಣ ತಗೊಳ್ಳಿ ಸೇಠ್ ಜಿ. ನಮಸ್ಕಾರ. ಯಾಕೆ ಹೇಳ್ತಾ ಇದ್ದೀರಾ? ಸುಖ ಬಂದಾಗ ಸಂತೋಷವಾಗಿ ಅನುಭವಿಸೋ ನಾವು ಕಷ್ಟ ಬಂದಾಗ್ಲೂ ಸಂತೋಷವಾಗಿ ಸ್ವೀಕರಿಸಬೇಕು. ಇಷ್ಟ ದಿನ ಋಣ ಇತ್ತು, ಒಟ್ಟಿಗೆ ಇದ್ವಿ. ಈಗ ಋಣ ಮುಗೀತು, ಬೇರೆ ಆಗ್ತಿದ್ವಿ ಅಷ್ಟೇ. ರಮಣ, ತಗೊಳ್ಳಿ. ತಗೊಳ್ಳಿ. ಇದನ್ನ ನೀವು ಹಂಚ್ಕೊಂಡು ನಿಮ್ ದಾರಿ ನೋಡ್ಕೊಳ್ಳಿ.